ಎಕ್ಸ್ಕ್ಯೂಸ್ ಮೀ, ಸಾರಿ ಫಾರ್ ದಿ ಡಿಸ್ಟರ್ಬೆನ್ಸ್. ಇಲ್ಲಿ ಕಾರ್ಪೊರೇಷನ್ ನೀರು ಬರೋದಿಲ್ಲೇನ್ರಿ? ಹಾ ಬರುತ್ತೆ, ಆದ್ರೆ 3 ದಿನಕ್ಕೆ ಒಂದ್ಸಲ ಮಾತ್ರ ಬರುತ್ತೆ. ಬಾಕಿ ದಿನ ಎಲ್ಲ ಬೋರ್ವೆಲ್ ಇಂದ ತರ್ಬೇಕು. ಅಯ್ಯಯ್ಯೋ, ಮತ್ತ ಹೌಸ್ ಓನರ್ ನಿತ್ಯ ನೀರ್ ಬರ್ತದ ಅನ್ನಲ್ರಿ? ಯಾರು ಆ ತಗಡು ಓನರ? ಅಯ್ಯೋ, ಅವ್ನು ಯಾವಾಗ ಹೇಳದು ಹಿಂಗೆ ಮನೆ ಕೊಡೋವರೆಗೂ ಅದಿದೆ ಇದಿದೆ ಅಂತೆಲ್ಲ ಹೇಳ್ತಾನೆ. ಒಂದ್ ಸಲ ನೀವು ಮನೆ ಒಳಗ್ ಬಂದ್ ಸೇರ್ಕೊಬಿಟ್ರಿ, ಶಿವಾಯ ನಮಃ, ಅವನ್ ತಲೆನೇ ನೋಡಕ್ಕಾಗಲ್ಲ. ತಿರುಗಿ ಅವನ್ ಮುಖ ನಾವ್ ನೋಡೋದ್ ಯಾವಾಗ ಗೊತ್ತಾ? ಬಾಡಿಗೆ ಎಣಿಸ್ಕೊಳಕ್ ಬರ್ತಾನಲ್ಲ ಅವಾಗ್ಲೇ. ನೀವು ಬಾಡಿಗೆ ಸರಿಯಾಗಿ ಕೊಟ್ರಿ ಓಕೆ, ನೀವೇನ ಬಾಡಿಗೆ ಕೊಡ್ಲಿಲ್ಲ ಬೇಜಾನ್ ಗಲಾಟೆ ಮಾಡ್ಬಿಡ್ತಾನೆ. ಅಯ್ಯಯ್ಯೋ, ಹಂಗೇನ್ರಿ? ನಂಗ ಅಡ್ಗೆ ಮಾಡೋದದ, ಸ್ವಲ್ಪ ನೀರ್ ತಂದ್ಕೊಳಿಕ್ ಆಗ್ತದೇನ್ರಿ? ಅಯ್ಯೋ ಅದಕ್ಕೇನು ಕೊಡಿ. ಅಲ್ಲ ನಾನು ಹಿಂಗ್ ಕೇಳ್ತೀನಿ ಅಂತ ನೀವು ತಪ್ಪು ತಿಳ್ಕೊಬೇಡಿ. ಹಾ, ನೀವು ಬ್ರಾಹ್ಮಣರು, ನಾವ್ ತಂದ್ಕೊಡೋ ನೀರ್ನ ನೀವು ಉಪಯೋಗಿಸ್ತೀರಾ? ನಾನು ಮನುಷ್ಯನಾಗೆ ದೋಷ ನೋಡ್ಲಿಲ್ರಿ, ಇನ್ ನೀರಾಗ್ ನೋಡ್ತೀನ? ನೀವೇನ್ ಹೇಳ್ತಿದ್ರು ನನ್ಗೆ ಅರ್ಥ ಆಗ್ತಾ ಇಲ್ಲ. ನಮ್ ಮನೆಯವ್ರ ವಿಷಯ ಹೇಳ್ಲಿಕ್ ಹತ್ತೀನಿ. ನಮ್ಮ ಮಾತ ನಾನ್ ಬ್ರಾಹ್ಮಣ. ಇವಳು ನಿಮ್ ತರನೇ ಲವ್ಸ್ ಮ್ಯಾರೇಜ್. ಹಾ ಹಂಗ? ಸುಗುಣ, ಹಾ ಬಂದೇನ್ರಿ. ನೀವ್ ನೀರ್ ತುಂಬಿಡ್ರಿ, ನಾವ್ 1 ಮಿನಿಟ್ ಒಳಗ್ ಹೋಗ್ ಬರ್ತೀವಿ. ಲಕ್ಷ್ಮಿ, ಆಕೆದು ಲವ್ಸ್ ಮ್ಯಾರೇಜ್ ಅಂತೆ. ಯಾರ್ ಎತ್ತಾಕೊಂಡ್ ಬಂದವ್ರ ಗೊತ್ತಾಗ್ತಾ ಇಲ್ವೇ? ನನಗೇನು ಅಕ್ಕನೇ ಅವ್ರನ್ನ ಎತ್ತಾಕೊಂಡ್ ಬಂದಿದ್ದಾರೆ ಕಣೆ. ಅವಳ ಗಂಡನ್ ನೋಡಿದ್ರೆ ಒಳ್ಳೆ ಉರುಗಡ್ಲೆ ಉರಿಯೋನಿದ್ದ. ನಮ್ಗೆ ಯಾಕೆ ಇನ್ನೊಬ್ರು ಮನೆ ಸುದ್ದಿ? ಅಯ್ಯ, ನಿನಗೆ ಗೊತ್ತಲ್ಲ ಸುಂದರಮ್ಮ, ನೀರ್ ಕೂಡ ನೆಪ ಮಾಡ್ಕೊಂಡು ನಾವ್ ಅವ್ರ ಮನೆಗೆ ಹೋಗೋಣ, ಎಲ್ಲ ವಿಷಯ ತಿಳ್ಕೊಂಡ್ ಬಂದ್ಬಿಡೋಣ. ಬಾರೆ ನೀರು ಸುಗುಣ, ಅರ್ಚಿನ ಪುಡಿಯಲ್ಲಿ ಇಟ್ಟಿದ್ಯಾ? ಅಲ್ಲೇ 2ನೇ ಸಲ್ನಾಗ 3ನೇ ಡಬ್ಬಿ. ಈ ಮಕ್ಕಳೆಲ್ಲ ಏನ್ ಮಾಡ್ಲಿಕ್ಕೆ ಹತ್ತಾರ? ಉಷಾ, ಉಷಾ, ಬರ್ರಿ ಬರ್ರಿ ಬರ್ರಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ನಾನೇ ಬಂದ್ ತಗೊಂಡ್ ಬರೋಳಿದ್ದೆ. ಪರವಾಗಿಲ್ಲ, ಬರ್ರಿ 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 ಕೂಡ್ರಿ. ಏನೋ ನೀರ್ ಬಂದದ, ಅಕ್ಕಿನ ಕುಕ್ಕರ್ನಾಗ ಇಡೋಕ್ ಮುಂದು ವೈನಾಗ ತೊಳೆದಿಡ್ರಿ. ಅಂದಂಗ ನಮ್ ಪಕ್ಕದ ಮನೆಯವ್ರೆಲ್ಲ ಬಂದಾರ, ಲಘುನ 3 ಕಾಫಿ ಮಾಡ್ತಾನ್ರಲ್ಲ. 1 ಮಿನಿಟ್ ಬಂದ. ಲಕ್ಷ್ಮಿ, ಈ ಮನೆಗೆ ಬಾಸ್ ಅನ್ಸುತ್ತೆ. ಬಿಗ್ ಬಾಸ್. ನಾನ್ ಆವಾಗ್ಲೇ ಹೇಳಿಲ್ವಾ ಈ ಅಕ್ಕನೇ ಒಂಥರ ಅಂತ? ಬೆರಳು ತೋರ್ಸಿದ್ರೆ ಸಾಕು, ಹಸ್ತಾನೆ ನುಂಗ್ಬಿಡ್ತಾರೆ. ನೋಡಿದ್ಯಾ, ಕುಕ್ಕರೆಲ್ಲ ಅಕ್ಕಿ ಆಗ್ತಾವ್ರತ್ತ. ಏನ್ರಿ ಕಾಫಿ ರೆಡಿನಾ? ಬನ್ನಿ ಬನ್ನಿ, ನಿಮ್ ಬಗ್ಗೆನೇ ಮಾತಾಡ್ತಿದ್ವಿ. ಅಲ್ಲ, ನಿಮ್ ಮನೇಲಿ ಅಡಿಗೆ ಮಾಡೋದ್ರಿಂದ ಹಿಡಿದು ಬಟ್ಟೆ ಒಗೆಯವರೆಗೂ ನಿಮ್ ಯಜಮಾನ್ರ ಮಾಡ್ತಾರ? ಯಾವಾಗ್ಲೂ ನಾನಾ ಮಾಡೋದು, ಆದ್ರ ಲೀವ್ ಇದ್ದಾಗ ಮಾತ್ರ ಅವ್ರ ನನ್ನ ಅಡ್ಗೆ ಮನೆ ಕಡೆ ಹೋಗೋಕು ಬಿಡಲ್ರಿ. ಬ್ಯಾಳೆ ಸಾರಿಂದ ಬ್ಯಾಳೆ ಒಬ್ಬಟ್ವರ್ಗೂ ಎಲ್ಲ ಅವ್ರ ಮಾಡ್ತಾರ್ರಿ. ಬ್ಯಾಳಿ ಉಳ್ಳಾಗಡ್ಡಿ ಸಾಂಬಾರ್ ಮಾಡ್ತಾರ್ರಿ. 4 ದಿನ ಇಟ್ಟು ತಿನ್ಬೋದು. ಹೆಂಗ್ರಿ? 1 ಮಿನಿಟ್ ಬರ್ತೇನ್ರಿ. ಏನ್ ಆಶ್ಚರ್ಯ ಅಲ್ಲ? ಅದ್ರಲ್ಲಿ ಆಶ್ಚರ್ಯ ಪಡೋದೇನಿದೆ? ನನಗೆ ಹೆಲ್ಪ್ ಆಗ್ಲಿ ಅಂತ ನನ್ನ ಹೆಂಡತಿ ಆಫೀಸಿಗೆ ಹೋಗಿ ಸಂಪಾದನೆ ಮಾಡ್ತಾಳೆ, ಅವಳಿಗೆ ಹೆಲ್ಪ್ ಆಗ್ಲಿ ಅಂತ ನಾನು ಮನೆಯಲ್ಲಿ ಆಗಾಗ ಅಡಿಗೆ ಮಾಡೋದು, ಬಟ್ಟೆ ಒಗೆಯೋದು ಎಲ್ಲ ಮಾಡ್ತಿರ್ತೀನಿ. ಗಂಡ ಹೆಂಡತಿ ಅಂತ ಭೇದ ಭಾವ ಇರಬಾರ್ದಲ್ಲ. ಯಾಕೆ ನಿಂತ್ಕೊಂಡಿದ್ರಿ? ಕೂತ್ಕೊಳ್ಳಿ, ಕಾಫಿ ತಗೊಳ್ಳಿ. ಪರವಾಗಿಲ್ಲ, ತಗೊಳ್ಳಿ. ಏನಂದ್ರೆ ನನ್ನ ಹೆಂಡತಿಗೆ 2 ಡೆಲಿವರಿನೂ ಸಿಸೇರಿಯನ್, ನಿಶಕ್ತಿ, ಪಾಪ ಹೇಳ್ಕೊಳ್ಳೋದಿಲ್ಲ. ಅಲ್ಲದೆ ಹೆಂಡತಿ ಚೆನ್ನಾಗಿದ್ರೆ ತಾನೇ ಸಂಸಾರ ಚೆನ್ನಾಗಿರೋದು. ಸುಗುಣ, ನಿನಗೂ ಕಾಫಿ ಮಾಡಿದ್ದೀನಿ. ಆತ್ರಿ, ಬರ್ತೀನ್ರಿ. ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮನೆಲ್ಲೂ ಇದಾವಲ್ಲೇ ದಂಡ ಪಿಂಡಗಳು. ಆಹಾ, ಏನು ಹೆಂಡತಿ, ಆಹಾ ಏನು ಗಂಡ. ಅಯ್ಯೋ ಅಯ್ಯೋ, ನಮಗಿಲ್ವೇ ಇಂತ ಗಂಡಂದಿರು. ಅಯ್ಯೋ, ಆ ಅಕ್ಕನ ಮನೆಗೆ ಹೋಗಿ ಬಂದಾಗ್ಲಿಂದ ನನಗೂ ಕೆಲ್ಸಕ್ಕೆ ಸೇರ್ಕೋಬೇಕು ಅನ್ಸ್ತಾ ಇದೆ. ಏನ್ ಹೇಳ್ತಿದ್ಯಾ? ಇನ್ನೇನಕ್ಕ, ಅವ್ರ ಕೆಲ್ಸಕ್ಕೆ ಹೋಗ್ತಾರೆ ಅಂತ ತಾನೇ ಅವ್ರ ಗಂಡ ಮನೇಲಿ ಎಲ್ಲಾ ಕೆಲ್ಸನೂ ಮಾಡೋದು. ನಾವ್ ಎಲ್ಲೂ ಹೋಗದೆ 3 ಹೊತ್ತು ಮನೇಲೆ ಕೂತಿರ್ತೀವಿ, ಅದಕ್ಕೆ ನಮ್ಮನ್ನ ಕೆಲ್ಸದವ್ರ ಹಾಗೆ ನೋಡೋದು. ಅಯ್ಯೋ, ನಿನ್ನ ಗಂಡ ನಿನ್ನ ಕೆಲಸದೊಳಗಾದ್ರೂ ನೋಡ್ತಾನೆ, ನನ್ನ ಗಂಡ ಹೂ ಅಂದ್ರೂ ಹೊಡಿತಾನೆ, ಹೂ ಅಂದ್ರೂ ಹೊಡಿತಾನೆ. ಏನೋ 3 ಹೊತ್ತು ಊಟ ಹಾಕ್ತಾರಲ್ಲ ಅಂತ ಸುಮ್ಮನಿದ್ದೀನಿ. ನೀನೇನೇ ಹೇಳೋ ಅಕ್ಕ, ನಾವ್ ಕೆಲ್ಸಕ್ಕೆ ಸೇರ್ಕೊಂಡ್ರೇನೆ ನಮಗ್ ಸೆಲ್ಫ್ ರೆಸ್ಪೆಕ್ಟ್. ಅಯ್ಯೋ, ಸೆಲ್ಫ್ ರೆಸ್ಪೆಕ್ಟ್ ಹಾಳಾಗ್ಲಿ, ನಮ್ ಸಾಲನಾದ್ರೂ ತೀರ್ತಲ್ಲ. ಆದ್ರೆ ಈ ಮಕ್ಕಳನ್ನೆಲ್ಲ ಎಲ್ ಬಿಟ್ಟು ಹೋಗೋದು? ಲಕ್ಷ್ಮಿ, ಓಹೋ, ನೀವೆಲ್ರೂ ಇಲ್ಲೇ ಅದೀರಾ? ತಗೊಳ್ರಿ ತಗೊಳ್ರಿ. ಏನ್ ವಿಶೇಷ? ನಾವು ಜಯನಗರದಾಗ ಸೈಟ್ ತಗೊಂಡಿವಿ.
ನಾಳೆನ ಗುದ್ಲಿ ಪೂಜೆ, ನೀವೆಲ್ಲರೂ ಬರ್ಬೇಕು. ಅಯ್ಯೋ ನೀವು ಇಷ್ಟ ಹೇಳಿದ್ರಲ್ಲ ಬಿಡಿ, ಇನ್ನ ನಾವು ಸಂಸಾರ ಸಮೇತ ಬಂದ್ಬಿಡ್ತೀವಿ. ಬರ್ರಿ. ಅಯ್ಯೋ ನಿಂತ ಇದ್ರಲ್ಲ ಕುತ್ಕೊಳ್ರಿ. ಪರವಾಗಿಲ್ಲ. ಕುಡಿಯಕ್ಕೆ ಏನ್ ತಗೋತೀರಾ? ಅಯ್ಯೋ ಅವ್ರೇ ನಮ್ಮಲ್ಲಿ ಮೀನ್ ಸಾರ ತಿಂತಾರೆ. ಹೋಗ್ ಮಜ್ಜಿಗೆ ಸಾರ್ ತಗೊಂಡ್ ಬಾ. ಛೀ ಅಲ್ಲ, ಮಜ್ಜಿಗೆ ತಗೊಂಡ್ ಬಾ. ಅಯ್ಯೋ ಬ್ಯಾಡ್ರಿ, ಇವತ್ತು ಷಷ್ಠಿ, ಒಂದ್ ಹನಿ ನೀರು ಕುಡಿಯಂಗಿಲ್ಲ. ಕೂಡ್ರಿ. ಅದ್ ಸರಿ, ನಿಮ್ ಗಂಡದ್ರೆಲ್ಲ ಎಲ್ಲಿ ಕೆಲಸ ಮಾಡ್ತಾರಾ? ಬ್ಯಾಂಗ್ಳೂರ್ ಮೋಟಾರ್ಸ್ ಅಲ್ಲಿ ಮೆಕ್ಯಾನಿಕ್ ಆಗಿದ್ದಾರೆ. ನನ್ ಗಂಡನೂ ಅಲ್ಲೇ ಕೆಲಸ ಮಾಡ್ತಾರೆ. ಟೈರ್ ತೊಳೆಯೋದು, ಪೇಂಟ್ ಹೊಡೆಯೋದು, ನಟ್ಟು ಪಟ್ಟು. ಅಯ್ಯ ನಾನೇ ಸುಳ್ಳು ಹೇಳ್ತೇನೆ, ನಿಜ ತಾನೇ ಹೇಳ್ತಾ ಇದೀನಿ. ಒಂದ್ 6,000 ಸಂಬಳ ಬರ್ತದೇನ್ರಿ? ಇಲ್ಲ, 4,000. ಗೊತ್ತಿದ್ರೆ ನೋಡು, ಸುಳ್ಳು ಯಾಕೆ ಹೇಳ್ತೀಯಾ? ನೋಡಿ ನಮಗ್ ಸುಳ್ಳು ಹೇಳಕ್ ಬರೋಲ್ಲ. ನಮ್ ಗಂಡಂದ್ರ ಇದಾರಲ್ಲ, ಅವ್ರಿಗೆಲ್ಲ ಕುಡಿಯೋ ಚಟ. ಬರೋ ದುಡ್ಡಲ್ಲಿ ಕುಡಿದ್ಬಿಟ್ಟು ತಿಂದ್ಬಿಟ್ಟು ಮಿಗುತ್ತಲ್ಲ, 2,000 2,500 ತಗೊಂಬಂದ್ ಸಂಸಾರ ಮಾಡ್ತಾರೆ. ಅದು ಮಿಕ್ಕಿದ್ರೆ ಇಲ್ದಿದ್ರು ಅದು ಇಲ್ಲ ಅಷ್ಟೇ. ಹಂಗ? ನಾನ್ ನಿಮ್ ಹತ್ರ ನಾಚಿಕೆ ಬಿಟ್ಟು ಹೇಳ್ತಾ ಇದೀನಪ್ಪ. ನಮ್ ಮನೇಲಿರೋ ಎಲ್ಲಾ ಸಾಮಾನು ಇನ್ಸ್ಟಾಲ್ಮೆಂಟ್ ಅಲ್ಲಿ ತಂದಿದ್ದೆ. ನಾನ್ ತವ್ರ ಮನೆಯಿಂದ ತಂದಿರೋ ಈ ಒಂದು ತಾಳಿ ಬಿಟ್ರೆ ನಾನ್ ಹತ್ರ ಇರೋದೆಲ್ಲ ಉಮಾಗೋಲ್ಡೆ. ಇವಳ ಹತ್ರ ಮಾತ್ರ ಒಂದ್ ಚಿನ್ನದ ಸರ, ಇದಲ್ಲ ಇದು ಸಣ್ಣದು. ಅವ್ರ ಕಣ್ ತಪ್ಸಿ ಜೋಪಾನ ಮಾಡಿದೀನಿ, ಉಮಾ ಗೋಲ್ಡ್ ಅಂತ ಹೇಳಿದೀನಿ. ಇಲ್ದಿದ್ರೆ ಇದು ಇಷ್ಟೊತ್ತಿಗೆ ಯಾವ ಮಾರ್ವಾಡಿ ಅಂಗಡಿಲಿ ಇರ್ತಾ ಇತ್ತೋ ಏನೋ ಗೊತ್ತಿಲ್ಲ. ನೋಡಿ, ನಾ ಹಿಂಗ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ. ನೀವೇನ್ ಸಂಸಾರ ನಡೆಸ್ತಿದ್ದೀರಾ, ಸರ್ಕಸ್ ನಡೆಸ್ತಾ ಇದ್ದೀರಾ? ನೀವ್ ಯಾವ ಪ್ಲಾನಿಂಗು ಇಲ್ದೆ ಹಿಂಗ್ ಸಂಸಾರ ಮಾಡ್ತಿದ್ರ ಮುಂದೆ ನೀವು ತುಂಬಾ ಕಷ್ಟ ಪಡ್ಬೇಕಾಗ್ತದ. ಮುಂದೇನು, ಈಗ್ಲೇ ಕಷ್ಟ ಪಡ್ತಿದೀವಿ. ನೋಡ್ರಿ, ಈಗ ನನ್ ಫ್ಯಾಮಿಲಿನೇ ತಗೊಳ್ರಲ್ಲ. ನಾನ್ 7,000 ರೊಕ್ಕ ತರ್ತೇನೋ, ನನ್ ಗಂಡನ್ 10,000 ರೂಪಾಯಿ ಪಗಾರ ಬರ್ತದ. ನಮಗ್ ಬೇಕು ಅಂದ್ರೆ ನಾವ್ ಹ್ಯಾಂಗ್ ಬೇಕಾದ್ರೂ ಉಡಾಯಿಸ್ಬೋದು. ಆದ್ರ ನನ್ ಗಂಡ ಈ ವಿಷಯದಾಗ ಭಾರಿ ಸ್ಟ್ರಿಕ್ಟು. ಮಾಸ ಮಾಸ ಬಜೆಟ್ ಹಾಕಿನೇ ಖರ್ಚು ಮಾಡವ. ನಾನ್ ಅದನ್ ಮೀರೋಳಲ್ಲ. ಅದ್ಕ ಈಗ ಜಯನಗರದಾಗ 2 ಸೈಟ್ ತಗೊಂಡಿವಿ. ನನ್ ಮಗಳ ಮದ್ವೆಗೆ ಈಗ್ಲೇ 1 ಲಕ್ಷ ಇಟ್ಟಿವಿ. ತಿಂಗಳ ಬ್ಯಾಂಕ್ನಾಗೆ 2,000 ರೂಪಾಯಿ ಹಾಕ್ತಿವಿ. ನಾಳೆ ಮಕ್ಕಳು ಓದಿ ಇಂಜಿನಿಯರು ಡಾಕ್ಟ್ರು ಆಗ್ಬೇಕಂದ್ರೆ ಬೇಕಾಗ್ತದಲ್ಲ. ನೀವ್ ಹೇಳೋ ತರ ಬಡ್ಜೆಟ್ ಹಾಕಿ ಸಂಸಾರ ನಡೆಸ್ಬೇಕು ಅಂತ ನಮಗೂ ಆಸೆ. ಆದ್ರೆ ಒಬ್ರು ಸಂಬಳದಲ್ಲಿ ಇದೆಲ್ಲ ಸಾಧ್ಯನಾ? ಯಾಕ, ನೀವೆಲ್ಲ ಓದಿರೋ ಮಂದಿ ತಾನೆ, ಕೆಲ್ಸ ಯಾಕೆ ಮಾಡ್ಬಾರ್ದು? ಕೆಲ್ಸ ಮಾಡ್ಬೇಕು ಅಂತ ಆಸೆ ಇದೆ. ಆದ್ರೆ ಈ ಮಕ್ಕಳು ನೋಡ್ರಿ, ಆಗೋದಿಲ್ಲ ಅಂತ ಮಾತ್ರ ಹೇಳ್ಬೇಡ್ರಿ. ನಾ ಏನ್ ಮಕ್ಕಳು ಮರಿ ಇರೋ ಆಕೆಯಲ್ಲೇನು? ನಾ ಕೆಲ್ಸ ಮಾಡೋದಿಲ್ಲೇನು? ನೋಡಿ, ಗಂಡ ಹೆಂಡ್ರು ಕೂಡಿ ಕೆಲ್ಸ ಮಾಡಿದ್ರೇನೆ ಮನಿ ವೈನಾಗಿರೋದು. ನೆನಪ್ನಾಗ ಇಟ್ಕೊಳ್ರಿ. ನಾನೇನ್ ಬರ್ತೀನಿ, ನಾಳೆ ಮರೀದೆ ಬನ್ನಿ. ನೋಡಿದ್ರ, ನಾನ್ ಹೇಳಿದ ವಿಷಯನೇ ಅವರು ಹೇಳ್ತಾ ಇದಾರೆ. ಈಗ ಕೆಲ್ಸ ಎಲ್ಲಿ ಹುಡ್ಕೋದು? ಅರೆ ಕೆಲ್ಸ ಯಾಕೆ ಹುಡುಕ್ಬೇಕು? ಅವ್ರ ಕೆಲಸ ಮಾಡೋ ಜಾಗದಲ್ಲೇ ಸುಗುಣಕ್ಕ ನಮಗೂ ಕೆಲಸ ಕೊಡ್ಸಿ ಅಂತ ಕೇಳಿದ್ರಾಯ್ತು. ಅಯ್ಯ ನಡೀರಿ 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 ಕೇಳೋಣ. ಸುಗುಣಕರೇ ಸುಗುಣಕರ ಸುಗುಣಕರ ಸುಗುಣಕರೇ, ಅದು ನಾವೆಲ್ಲ ಕೆಲ್ಸಕ್ಕೆ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದೀವಿ. ವೆರಿ ಗುಡ್. ನಿಮ್ ಕಂಪ್ನಿಲೇ ಯಾವ್ದಾದ್ರು ಕೆಲಸ ಕೊಡ್ಸಿ ಅಕ್ಕ. ಏನ್ ಯೋಚನೆ ಮಾಡ್ತಿದ್ದೀರಾ? ನೀವು ಬರೋಬ್ಬರಿ ಕೆಲಸ ಮಾಡ್ತೀರಲ್ಲ? ಸರಿ, ನಾನ್ ನಾಳೆನೆ ನಮ್ಮ ಆಫೀಸಾಗ ಮಾತಾಡ್ತೀನಿ. ಏನ್ ಹಾಕ್ ನೋಡ್ತಿದ್ದೀರಾ? ಇವರೆಲ್ಲ ನಮ್ ಗಂಡಂದಿರು, ಇವರು ನಮ್ಮ ಯಜಮಾನ್ರು. ನಮಸ್ಕಾರ ರೀ. ಹಲೋ. ಹಾಯ್ ಆಂಟಿ, ನಾನು ಮಿಸ್ಸಸ್ ಕುಸುಮಾಗೆ ಮಿಸ್ಟರ್, ಅಂದ್ರೆ ಅವಳ ಗಂಡ. ಇವಳಿದಾಳಲ್ಲ, ಹಾಳಾಗೋಗ್ಲಿ ಅಂತ ಅರ್ಶನ ಕುಂಕುಮ ತಾಳಿ ಭಾಗ್ಯ ತಂದ್ಕೊಟ್ಟು ನಾನೇ ಪುಣ್ಯಾತ್ಮ ಅಲ್ವೇನೆ? ನಾವು 3 ಜನ ಬ್ಯಾಂಗ್ಳೂರ್ ಮೋಟಾರ್ಸ್ ನಲ್ಲಿ ಇಂಜಿನಿಯರ್ಸ್ ಆಗಿ ಕೆಲಸ ಮಾಡ್ತಾ ಇದೀವಿ. ನೀವು ಇಂಜಿನಿಯರ್ಸಾ? ಯಾ. ಮತ್ತ ಈಕೆ ಬೇರೆನೋ ಹೇಳಿದ್ಲಲ್ಲ, ಈ ಮಂದಿ ಮೆಕ್ಯಾನಿಕ್ ಅಂತ ಹೇಳ್ದೆ ಅಲ್ಲ? ಅದು 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 ನೀ ಸುಮ್ನೆ, ನಾನ್ ಹೇಳ್ತೀನಿ. ನೋಡ್ರಿ, ನಮ್ಮ ಆಫೀಸ್ ಕೆಲಸದ ಬಗ್ಗೆ ಪಾಪ ಈ ಹೆಂಗಸರಿಗೆಲ್ಲ ಏನು ಗೊತ್ತಿಲ್ಲ, ಎಲ್ಲ ನಾವೇ ನೋಡ್ಕೊಳ್ಳೋದು. ಏನ್ರ ಅದ್ ಸರಿ, ನೀವೇನ್ ಮಾಡ್ತಾ ಇದ್ದೀರಾ? ಒಂದು ಎಕ್ಸ್ಪೋರ್ಟ್ ಕಂಪ್ನಿನಾಗ ಸೂಪರ್ವೈಸರ್ ಆಗಿನಿ. ಅವ್ರಿಗೆ ತಿಂಗಳಿಗೆ 7,000 ರೂಪಾಯಿ ಸಂಬಳ. 7,000 rupees. ನಮ್ ಯಜಮಾನ್ರು ಮಾಸ್ತರು ಅಲ್ಲದಾರಲ್ಲ, ಆತಾನೆ. ಆ ಸೀರೆ ಇಟ್ಬಿಟ್ಟು ಒಣಗಾಗ್ತಾ ಇದ್ರಲ್ಲ ಅವ್ರ? ಹಲೋ, ಪಾಪ ಮೇಸ್ಟ್ರಿಗೆ ಸ್ಕೂಲ್ ಹೋಗ ಅಭ್ಯಾಸನ ಇಲ್ಲ ಅಂತ ಕಾಣುತ್ತೆ. ಬರೇ ವಾಷಿಂಗ್ಗೆ ಹೋಗ್ತಾರ, ಆದ್ರ ಇವತ್ ಲೀವು. ರೀ, ಇವ್ರ ಮನೇಲಿ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಮನೆ ತೊಳೆಯೋದು ಎಲ್ಲ ಇವ್ರ ಯಜಮಾನ್ರೇ ರೀ. ಹೌದಾ? ಹಾಗಾದ್ರೆ ಮಕ್ಕಳು ಇವರೇ ಹೇರ್ತಾರೋ ಇಲ್ಲ ಅದನ್ನು ಅವ್ರೇನೋ? ನಾನ್ಸೆನ್ಸ್. ಹೆಂಗಸರ ಬಳಿ ಹ್ಯಾಂಗ್ ಮಾತಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ನಿಮ್ಗ? ಅಯ್ಯೋ, ಬೇಜಾರ್ ಮಾಡ್ಕೋಬೇಡಿ. ಇವ್ರು ಯಾವಾಗ್ಲೂ ಹೀಗೆ ತಮಾಷೆ ಮಾಡ್ತಾ ಇರ್ತಾರೆ. ಜೋಕ್ ಹೊಡಿತಾರೆ. ಈ ತರ ಚೀಪ್ ಜೋಕ್ಸ್ ಎಲ್ಲ ನಂಗೆ ಹಿಡಿಸಲ್ಲ. ಅವ್ರ ಬಾಯ್ನ ಕ್ಲೀನ್ ಮಾಡಿ. ಏನ್ರಿ ನೀವು ಹೊಸದಾಗಿ ಬಂದಿರೋ ಹತ್ರ ಹೀಗೆಲ್ಲ ಮಾತಾಡ್ತಾರಾ? ಲಕ್ಷ್ಮಿ, ನಡಿ ಒಳಗೆ. ಸುಬ್ಬಿ, ಹಾಯ್ ಮಮ್ಮಿ. ಹಾಯ್. ಹೋಗೋದ್ಕೊಳ್ಳಿ. ಸರಿ. ಲಕ್ಷ್ಮಿ, ಇಲ್ಲಿ ಬಾಯ್ಲಿ. ಆ ಪಕ್ಕದ ಮನೆ ಹತ್ರ ಜಾಸ್ತಿ ಸ್ನೇಹ ಇಟ್ಕೊಬೇಡ. ಹೋಗ್ ಕೂತ್ಕೊಳ್ಳಿ. ಬಂದ ತಕ್ಷಣ ಶುರು. ಯಾಕೆ ನಾನು ಅವ್ರ ಹತ್ರ ಮಾತಾಡ್ಬಾರ್ದು? ಅವಳು
ತಾನೊಬ್ಳೆ ಬುದ್ಧಿವಂತೆ, ಮಿಕ್ಕವರೆಲ್ಲ ದಡ್ರು ಅಂತ ತಿಳ್ಕೊಂಡಿದ್ದಾಳೆ. ಚೇಚೆ ಪಾಪ ಆತರ ಅಲ್ಲ, ತುಂಬಾ ಒಳ್ಳೆ ಹೆಂಗ್ಸು. ಅವ್ರ ಗಂಡನೂ ಅಷ್ಟೇ, ಎಷ್ಟು ಒಳ್ಳೆಯವ್ರು ಗೊತ್ತಾ. ಅವ್ರ ಹೆಂಡತಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ. ನಾನ್ ನೋಡ್ಲಿಲ್ವಾ, ಯಾವಾಗ್ಲೂ ಹೆಂಡತಿ ಜೀತ ಮಾಡ್ತಿರ್ತಾನೆ. ಹೋಗಿ ಅವ್ನು ಹೊಗಳ್ತಿಲ್ಲ ಲಕ್ಷ್ಮಿ. ಬೇರೆಯವ್ರು ಹೊಗಳಿದ್ರೆ ಸಾಕು, ನಿಮಗ್ ತಡ್ಕೊಳಕ್ ಆಗಲ್ಲ. ನೀವ್ ಮಾತ್ರ ಏನು ಅವ್ರ ಹತ್ರ ನಾನು ಇಂಜಿನಿಯರ್ ಅಂತ ಸುಳ್ಳು ಹೇಳಿಲ್ವಾ? ಹೋಗಿ ಮಕ್ಕಳಿಗೆ ಪಾಠ ಹೇಳ್ಕೊಡಿ. ಇಂಜಿನಿಯರ್. ಏನ್ ಓದ್ತಾ ಇದೀರಾ? ಎ ಫಾರ್ಮರ್ ಹ್ಯಾಡ್ ಎ ಬುಸ್ಸಿ ಹೆನ್. ಅಲ್ಲಪ್ಪ, ಅದು ಫಾರ್ಮರ್ ಹ್ಯಾಡ್ ಎ ಬುಷಿ ಹೆನ್. ಅಲ್ಲಮ್ಮ, ಬುಸ್ಸಿ. ಅಲ್ಲಪ್ಪ, ಬುಷಿ ಹೆನ್. ಲಕ್ಷ್ಮಿ, ಏನೇ ನಿನ್ ಮಗಳು ಹಿಂಗ್ ದಬಾಯಿಸ್ತಾಳೆ? ಈ ಮನೇಲಿ ನೀವು ನನ್ನನ್ ಬಿಟ್ರೆ ಬೇರೆ ಯಾರನ್ನ ಮೋಸ ಮಾಡಕ್ ಆಗಲ್ಲ. ತಗೊಳ್ಳಿ. ನೀನ್ ಮಾಡಿದ್ದ? ಏನಂದ್ರೆ ಏನ? ಆ ಸುಗುಣ ಮನೇಲಿ ಎಷ್ಟು ಪ್ಲಾನ್ ಮಾಡಿ ಸಂಸಾರ ನಡೆಸ್ತಾರೆ ಗೊತ್ತಾ. ಅವ್ರ ಮಗಳನ್ನ ಡಾಕ್ಟರ್ ಮಾಡೋಕೆ ಈಗ್ಲಿಂದಲೇ ತಿಂಗಳು ಬ್ಯಾಂಕ್ಗೆ 2,000 ಕಟ್ತಾರೆ. ಅವ್ರ ಮಗಳು ನಮ್ಮ ಮಗಳಿಗಿಂತ 2 ವರ್ಷ ದೊಡ್ಡೋಳು ಅಷ್ಟೇ. ಆದ್ರೂ ಈಗ್ಲೇ ಅವಳ ಮದ್ವೆಗೆ ಅಂತ 2 ಲಕ್ಷ FD ಮಾಡಿದ್ದಾರೆ. ಅಷ್ಟೇ ಅಲ್ಲ, ಜಯನಗರದಲ್ಲಿ 2 ಸೈಟ್ ತಗೊಂಡಿದ್ದಾರೆ. ಇನ್ನೇನು 2-3 ವರ್ಷದಲ್ಲೇ ಅಲ್ಲೇ ಮನೆ ಕಟ್ಕೊಂಡು ಹೋಗ್ತಾರೆ. ಹೋಗ್ಲಿ ಬಿಡು. ಅದಕ್ಕೇನೀಗ? ಅದು ಅದು ಅಡ್ಗೆ ಕೆಲಸ ಮಾಡಿದ್ಮೇಲೆ ನಾನ್ ಮನೇಲಿ ಸುಮ್ಮನೆ ಕೂತಿರ್ತೀನಲ್ಲ, ಸುಗುಣ ಕೆಲಸ ಮಾಡೋ ಕಂಪನಿಲಿ ಕೆಲ್ಸಕ್ಕೆ ತಗೋತಾ ಇದಾರಂತೆ. ಬೇಕಾದ್ರೆ ನಾನು ಸೇರಿಸ್ತೀನಿ ಅಂದ್ರು. ತಿಂಗಳಿಗೆ 2,000 ಸಂಬಳ ಕೊಡ್ತಾರಂತೆ. ನಿಮಗ್ ಬರೋ ಸಂಬಳದಲ್ಲಿ ಮನೆ ಖರ್ಚೆಲ್ಲ ಮಾಡ್ಕೊಂಡು ನನಗ್ ಬರೋದ್ರಲ್ಲಿ ತಿಂಗಳು 1,000 ಬ್ಯಾಂಕ್ ಹಾಕಿದ್ರೆ ನಮ್ಗೆ ಯಾವ ಪ್ರಾಬ್ಲಮ್ ಬರಲ್ಲ. ನೋಡ್ಪುಟ, ನೀನು ಮನೆ ನಡೆಸ್ಕೊಂಡು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ದಣದ್ ಬಂದ್ ಗಂಡನಿಗೆ ರುಚಿಯಾಗಿ ಅಡಿಗೆ ಮಾಡ್ಕೊಂಡು ಇರ್ಬೇಕು. ಇದು ನನ್ನ ಪಾಲಿಸಿ ಅಲ್ವೇ ಲಕ್ಷ್ಮಿ? ನಾವಿಬ್ರು ಕೆಲ್ಸಕ್ಕೆ ಹೊಟ್ಟೋದ್ರೆ ನಮ್ಮ ಮಕ್ಕಳು ಅನಾಥರಾಗಿ ಹೋಗ್ತಾರೆ, ಮನೆ ಲಾಡ್ಜಾಗಿ ಹೋಗುತ್ತೆ. ಆ ಸುಗುಣ ಕೆಲ್ಸಕ್ಕೆ ಹೋಗ್ತಾ ಇಲ್ವಾ? ಅವ್ರಿಗೇನ್ ಮಕ್ಳಿಲ್ವಾ? ನನ್ನ ಎದುರಿಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಕೇಳ್ತೀಯಲ್ಲ, ಎಷ್ಟು ಧೈರ್ಯ ಇರಬೇಕು. ಈ ಐಡಿಯಾ ಕೊಟ್ಟವ್ರು ಯಾರು? ಅಕ್ಕಪಕ್ಕದ ಮನೆಯವರ? ಪಕ್ಕದಲ್ಲಿ ಹೊಸ್ತಾಗಿ ಬಂದಿದಾರಲ್ಲ ಅವ್ರ? ನಾನೇ ಯೋಚನೆ ಮಾಡ್ದೆ. ಒಂದೇ ಮನೆಯಲ್ಲಿ ಇಬ್ಬಿಬ್ರು ಯೋಚನೆ ಮಾಡಬಾರ್ದು. ಅದೇ ತರ ಒಂದು ಮನೆಗೆ 2 ಮುಂಬಾಗಿಲಿಡಕ್ಕಾಗಲ್ವೋ ಹಾಗೆ ಗಂಡ ಅನಿಸ್ಕೊಂಡು ನಾನು ಯೋಚನೆ ಮಾಡಬೇಕು, ಹೆಂಡತಿ ಅನಿಸ್ಕೊಂಡವಳು ನೀನ್ ಅದನ್ನ ಫಾಲೋ ಮಾಡಬೇಕು. ಏನು ಮಾಡಬೇಕು? ಫಾಲೋ ಮಾಡ್ಬೇಕು. ಇದಷ್ಟೇ? 2 ಇದು 1 2 ಕೂಡಿದ್ರೆ 3 ಅಲ್ಲ 4. 2 1 3 ಅಲ್ವೇನ್ರಿ? ಅದು ಲೆಕ್ಕದ ಮೇಷ್ಟ್ ಹೇಳ್ಕೊಟ್ಟಿರೋದು. ಇದು ನಿನ್ನ ಗಂಡ ನಾನ್ ಹೇಳ್ತಿರೋ ಲೆಕ್ಕ. 2 ಕೂಡಿದ್ರೆ 4. ಹಾಗೆ ನೋಡು, ನಾನು ಹೇಳಿದ್ದೆಲ್ಲ ನೀ ಸರಿಯಾಗಿ ಕೇಳಿದ್ರೆ ಕಬ್ಬನ್ ಪಾರ್ಕ್ ನಲ್ಲಿರೋ ಎಲಿಜಬೆತ್ ರಾಣಿ ಸ್ಟ್ಯಾಚ್ಯೂ ಪಕ್ಕದಲ್ಲಿ ನನ್ನ ಹೆಂಡತಿ ಅಂದ್ರೆ ನಿಂದು ಒಂದು ಸ್ಟ್ಯಾಚ್ಯೂ ಮಾಡಿಸ್ತೀನಿ. ನೀನೇನಾದ್ರೂ ಮಿಸ್ ಹೊಡೆದ್ರೆ ಸೀದಾ ಹರಿಶ್ಚಂದ್ರ ಘಾಟ್ ನಲ್ಲಿ ಉಸಿರು ಸಮೇತ ಸಮಾಧಿ ಮಾಡಿಬಿಡ್ತೀನಿ. ಆಮೇಲೆ ಅದೇನ ಕೆಲಸ ಅಂದಿಯಲ್ಲ, ಆ ಯೋಚನೆನ ಗಂಟ್ಲಲ್ಲೇ ಅದುಮ್ಕೋಬೇಕು. ಏನ್ ಮಾಡ್ಬೇಕು? ಗಂಟಲಲ್ಲಿ ಅದುಮ್ಕೋಬೇಕು. ಅದು ಆ ಆಂಟಿ ನಮ್ಮ ಮನೆ ಮುಂದೆ ಬಂದಾಗ್ಲೇ ಅನ್ಕೊಂಡೆ ಕಣೋ, ಏನೋ ನಡಿಬಾರದ್ ನಡೀತದೆ ಅಂತ. ನಾನು ಮಗಂದ್ ಹಂಗೆ ಆಗೋಗ್ಬಿಡದ, ಒಂದ್ ದೊಡ್ಡ ಬಾಂಬೆ ಹಾಕ್ಬಿಟ್ಟಿದ್ದಾಳೆ. ನನ್ನ ಹೆಂಡತಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ ತಕ್ಷಣ ನಾನು ಗಡ 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 ಅಂತ ನಡ್ಗೋಗ್ಬಿಟ್ಟೆ ಕಣೋ. ಲೇ ಶಿಷ್ಯ, ಅವ್ರು ಯಾವುದೇ ಕಾರಣಕ್ಕೂ ಕೆಲ್ಸಕ್ಕೆ ಹೋಗ್ಬಾರ್ದಮ್ಮ. ಕಡೆಯವರೆಗೂ ನಮ್ಮ ಮುಂದೆ ಕೈ ಚಾಚ್ಕೊಂಡ್ ಬಿದ್ದಿರ್ಬೇಕು. ನೋಡು, ಅವ್ರು ಏನಾದ್ರು ಆಚೆ ಹೋಗಿ ಒಂದು 15 ರೂಪಾಯಿ ಸಂಪಾದನೆ ಮಾಡಿದ್ರು ಅಂತ ಇಟ್ಕೋ, ಆಮೇಲೆ ನಮ್ಮ ಮೇಲಿರೋ ಮರ್ಯಾದೆಲ್ಲ ಖಂಡಿತ ಹೊಟ್ಟೋಗುತ್ತೆ ಕಣೋ. ಯಾಕ್ರ ಸುಮ್ಮನೆ ಟೆನ್ಷನ್ ಮಾಡ್ಕೋತಾ ಇದೀರಾ ಅಲ್ವೋ? ನಾವು ನೋಡಿದ್ರೆ ಊರಲ್ಲೆಲ್ಲ ಸಾಲ ಮಾಡ್ಕೊಂಡು ಕೂತಿದೀವಿ. ಮಕ್ಳು ಸ್ಕೂಲ್ ಫೀಸ್ ಕಟ್ಬೇಕು, ಲೈಟ್ ಬಿಲ್ ಕಟ್ಬೇಕು, ಮನೆ ಬಾಡಿಗೆ ಕಟ್ಬೇಕು. ಆ ಬೈಕ್ ತಾನೇ ಅವ್ರು ಕೆಲ್ಸಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಇದಾರೆ. ಅಪ್ಪ, ಹಾಗಿದ್ರು ಈ ಸಲ ದೀಪಾವಳಿ ಬೋನಸ್ ಬಂದ್ಬಿಡುತ್ತೆ, ನಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಹೋಗುತ್ತೆ. ಆಮೇಲೆ ಕೆಲ್ಸದ ಮಾತೇ ಮಾತಾಡಲ್ವೇ? ಹೋಯ್ತು ಎಲ್ಲ ಸರ ಈ ಕಡೆ. ನಾವ್ ಏನೋ ಒಳ್ಳೆ ವಿಷಯ ಮಾತಾಡ್ತಿದೀವಿ, ಹೋಯ್ತು ಅಂತ ಹೇಳ್ತಾ ಇದೀಯಾ? ನನಗೆ ಕೊಡ್ತೀರಾ? ಬೋನಸ್ ಕೊಡ್ತೀನಿ ಅನ್ಬಿಟ್ಟು ಇಲ್ಲ ಅಂತವ್ರಲ್ಲ, ಅವ್ರಿಗೂ ಕೊಡಿಲಿ. ಹೌದಮ್ಮ, ದೀಪಾವಳಿ ಬೋನಸ್ ಕೊಡ್ತೀನಿ ಅನ್ಬಿಟ್ಟು ಇಲ್ಲ ಅಂತವ್ರೆ. ಸರ್, ನಮ್ಮ ಯಜಮಾನ್ರಿಗೆ ಇವತ್ತು ಬೋನಸ್ ಬರುತ್ತೆ, ನಾಳೆ ಫೀಸ್ ಕಟ್ಬಿಡ್ತೀವಿ. ಹಾ ಸರ್, ನಾಳೆ ಗ್ಯಾರಂಟಿ ಕಟ್ಬಿಡ್ತೀವಿ. ನೋಡಿ, ಈಗಾಗ್ಲೇ 10 ದಿನ ಟೈಮ್ ಕೊಟ್ಟಾಗಿದೆ, ಇನ್ನು ಎಕ್ಸ್ಟೆನ್ಷನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸರ್, ಇದೊಂದ್ಸಲ ಪ್ಲೀಸ್. ನೋಡಿ,
ದಯವಿಟ್ಟು ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಹೋಗಿ. ಪ್ರತಿ ತಿಂಗಳು ಇದೇ ಗೋಳಾಗೋಯ್ತು. ಈಗ ಏನ್ ಮಾಡಿದೆ ಸುಬ್ಬಿ? ಪ್ರಿನ್ಸಿಪಲ್ ಒಪ್ಕೊಳ್ಳೇ ಇಲ್ಲ. ಏನ್ ಮಾಡೋದು ನಂಗಂತೂ ಗೊತ್ತಾಗ್ತಾ ಇಲ್ಲ. ಮಕ್ಕಳ ವಿದ್ಯಾಭ್ಯಾಸ ಹಾಳಾಗೋಗುತ್ತೆ, ನಮ್ ಗಂಡಗರಿಗೆ ಗೊತ್ತಾಗ್ಬಾರ್ದ? ಏನಕ್ಕ ಹೀಗೋಗಿ ಹಾಗೆ ಬಂದ್ಬಿಟ್ರಿ? ಇವತ್ ಲೀವಾ? ಇಲ್ಲ, ಸ್ಕೂಲ್ ಫೀಸ್ ಕಟ್ಟಿಲ್ಲ, ಅದಕ್ಕೆ ಕಳಿಸ್ಬಿಟ್ರು. ಹೌದಾ? ಅಯ್ಯಯ್ಯೋ, ಇಂಥ ಟೈಮ್ನಲ್ಲಿ ಅವ್ರಿಗೆ ಬೋನಸ್ಸು ಕೊಡ್ತಾ ಇಲ್ವಂತೆ. ಏನು ತಮಾಷೆ ಮಾಡ್ತಿದ್ದೀರಾ? ಬೋನಸ್ ಬರ್ಲಿಲ್ಲ ಅಂದ್ರೆ ಏನ್ ಅರ್ಥ? ನಾನು ಅವ್ರ ಕೈಕಾಲು ಹಿಡ್ಕೊಂಡು ನಾಳೆ ಫೀಸ್ ಕಟ್ತೀನಿ ಅಂತ ಟೈಮ್ ತಗೊಂಡ್ ಬಂದೆ. ಈಗ ದುಡ್ಡು ಕಟ್ಟಕ್ ಆಗಲ್ಲ ಅಂದ್ರೆ ಮಕ್ಕಳ ಆಚೆ ಕಳಿಸ್ತಾರೆ. ನಾನೇನ್ ಮಾಡ್ಲಿ? ಅಲ್ವೇ, ನಾನೇನೋ ಬೋನಸ್ ಬೇಡ ಅಂತ ಹೇಳಿ ಬಂದಾಗ ಮಾತಾಡ್ತೀಯಲ್ಲ, ಆ ಯೂನಿಯನ್ ಲೀಡರ್ ಬಡ್ಡಿ ಮಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೈ ಕೊಟ್ಟ. ನಾನೇನ್ ಮಾಡ್ಲಿ? ಸ್ಕೂಲ್ ಫೀಸ್ ಕಟ್ಟಬೇಕು, ಯಾರಾದ್ರೂ ಸಾಲ ಕೇಳೋಣ ಅಂದ್ರೆ ಯಾರು ಕೊಡೋರಿಲ್ಲ. ಯಾಕಂದ್ರೆ ಈಗ ತೊಗೊಂಡ್ರ ಸಾಲ ನೀನು ತೀರ್ಸಿಲ್ವಲ್ಲ. ಜವಾಬ್ದಾರಿ ಇರೋ ಗಂಡಸು ಮಾತಾಡೋ ಮಾತಾ ಇದು. ಇದಕ್ಕೆ ಹೇಳಿದ್ದು ಸಂಬಳ ಬಂದ ತಕ್ಷಣ ನನ್ ಕೈಲಿ ಕೊಡಿ ಅಂತ. ನನ್ ಕೈಲಿ ಕೊಟ್ಟಿದ್ದಿದ್ರೆ ನಾನ್ ಫೀಸ್ ಕಟ್ಟಿರ್ತಿದ್ದೆ, ಈ ಪ್ರಾಬ್ಲಮೇ ಬರ್ತಿರ್ಲಿಲ್ಲ. ಬಾಬಾ, ಸ್ಕೂಲ್ ಫೀಸ್ ಕಟ್ಬೇಕಷ್ಟೇ ತಾನೆ. ಒಂದ್ ವಾರ ಟೈಮ್ ಕೊಡು, ಎಲ್ಲಾದ್ರೂ ಅರೇಂಜ್ ಮಾಡ್ತೀನಿ. ಒಂದು ವಾರ ಟೈಮ್ ಕೊಡಕ್ಕೆ ಆ ಸ್ಕೂಲ್ ನಿಮ್ಮ ಅಪ್ಪಂದಲ್ಲ. ನಾಗೆ ಬಿಗಿಡ್ ಮಾತಾಡೋ, ಹೊಡೆದಂದ್ರೆ ಹಲ್ಲೆಲ್ಲ ಉರ್ಬಿಡ್ಬೇಕು. ನಿನ್ ಕಷ್ಟ ಜವಾಬ್ದಾರಿಗಳು ಕಿವಿನೆಲ್ಲ ಕತ್ತಲು ಬಿಚ್ಕೊಟ್ಟು ಸ್ಕೂಲ್ ಫೀಸ್ ಕಟ್ಬೇಕಾಯ್ತು. ನಾನ್ ಆ ಕೆಲಸ ಮಾಡೋ ಹಾಗಿದ್ರೆ ನೀವ್ ಯಾವ ಸೀಮೆ ಗಂಡ್ಸು? ಹೀಗೆ ಬಿಟ್ರೆ ಮಾತಾಡ್ತಾನೆ ಇರ್ತೀಯ. ನಿನ್ ಪ್ರಕಾರ ಹಣ ಇಲ್ಲದೆ ಗಡ್ಸ್ ಆತ್ಮಹತ್ಯೆ ಮಾಡ್ಕೋಬೇಕಾ? ನೋಡೆ, ನನ್ನ ಮಕ್ಕಳು ಒಂದ್ ವರ್ಷ ಸ್ಕೂಲ್ ಓದಿದ್ರು ಚಿಂತೆ ಇಲ್ಲ, ನನಗೆ ಮಾತ್ರ ಟೆನ್ಷನ್ ಕೊಡ್ಬೇಡ. ಏನೋ ಒಬ್ಬಳಿಗೆ ಜವಾಬ್ದಾರಿ ಇರೋ ಮಾತಾಡ್ತಾರೆ. ಬೋನಸ್ ಬರುತ್ತೆ ಅಂತ ಹೇಳಿದ್ರು, ಅದು ನಂಬಿ ಮೋಸ ಹೋಗ್ಬಿಟ್ವಿ. ನೀವೇನ್ ಬೇಜಾರು ಮಾಡ್ಕೋಬೇಡಿ. ಗಂಡ ಹೆಂಡತಿರ ಜಗಳದಲ್ಲಿ ಕೂಸು ಬಡವಾಯ್ತು ಅಂತ ಆಗ್ಬಾರ್ದು. ಮಕ್ಕಳಿಗೆ ವಿದ್ಯೆ ಮುಖ್ಯ, ಇಲ್ಲಿದ್ರೆ ಭವಿಷ್ಯವೇ ಇರೋದಿಲ್ಲ. ಸುಗುಣ ಬರ್ಲಿ, ಅವಳ ಹತ್ರ ಹಣ ಕೊಟ್ಟು ಕಳಿಸ್ತೇನೆ. ಕೂತ್ಕೊಳ್ಳಿ, ಕಾಫಿ ಮಾಡ್ಲಾ? ಬೇಡಿ ಸರ್. ಸರಿ, ಒಳ್ಳೇದು. 2 1 2 2 2 ಮಕ್ಳ ಓದ್ಕೋತಾ ಇದ್ದೀರಾ? ಚೆನ್ನಾಗಿ ಓದಿ. ನಿಮ್ಮಮ್ಮ ಸ್ಕೂಲ್ ಫೀಸ್ ಕಟ್ಟಿಲ್ಲಂತೆ, ಸ್ಕೂಲ್ಗೆ ಹೋಗಿದ್ರಾ? ಓದಿ ಓದಿ ಓದಿ. ಲಕ್ಷ್ಮಿ, ನಾನು ಏನ್ ಬೇಕಾದ್ರೂ ಸಹಿಸ್ಕೊತೀನಿ. ನಿನ್ ಮುಖ ಅಂತ ಊದಿಸ್ಕೊಂಡಿದ್ರೆ ಮಾತ್ರ ನನ್ನಿಂದ ನೋಡಕ್ಕಾಗಲ್ಲ. ನಗೆ ನಗೆ ಬಾಯ್ಲಿ. ನೆನ್ನೆ ನೀನು ಹೊಡೆದಂತೆ ಬೇಜಾರು ಮಾಡ್ಕೊಂಡಿದ್ಯಾ? ನಾನು ಯಾವತ್ತಾದ್ರೂ ನಿನ್ ಮೇಲೆ ಕೈ ಮಾಡಿದ್ದೀನಾ? ಆ ಬೋನಸ್ ಬೇರೆ ಬಂದಿಲ್ಲ ಅಂತ ನಾನು ತುಂಬಾ ಬೇಜಾರಲ್ಲಿದ್ದೆ. ನೀನ್ ಬೇರೆ ಬಾಯಿ ಬಂದ ಮಾತಾಡ್ಬಿಟ್ಟೆ. ಇದಕ್ಕೆ ಕೋಪದಲ್ಲಿ ಇನ್ ಮುಂದೆ ಯಾವತ್ತೂ ನಿನ್ ಮೇಲೆ ಕೈ ಮಾಡಲ್ಲ. ಹೌದು, ಕಿವಿಲಿ ಕತ್ತಲೆಲ್ಲ ಹಾಗೆ ಇದೆಯಲ್ಲ, ಫೀಸ್ ಯಾಕೆ ಕಟ್ತೆ? ಸಾಲ ತಂದೆ. ಸಾಲ? 4,000 ರೂಪಾಯಿ ಸಂಬಳ ತಗೊಳ್ಳೋದು ನನಗೆ ಯಾವನು ಸಾಲ ಕೊಡಲ್ಲ. ನಿನಗೆ ಯಾರಮ್ಮ ಕೊಟ್ರು? ನಂಬಿಕೆ ಇದ್ರೆ ಯಾರ್ ಬೇಕಾದ್ರೂ ಕೊಡ್ತಾರೆ. ಪಕ್ಕದ ಮನೆ ವೆಂಕಟಗಿರಿ ಹತ್ರ ತಗೊಂಡೆ. ವೆಂಕಟಗಿರಿ ಹತ್ರನ? ಅವನ ಹತ್ರ ಯಾಕೆ ತಗೊಂಡೆ? ತಗೊಂಡ್ರೆ ಏನು? ಅವನು ಹೆಂಡತಿನ ಕೆಲ್ಸ ಕಳಿಸಿ ಸಂಪಾದನೆ ಮಾಡ್ತಾನೆ, ಅಂತವನ ಹತ್ರ ಯಾಕೆ ತಗೊಂಡೆ? ನೀವು ನನಗ್ ಬೇಕಾದ್ರೆ ಏನಾದ್ರು ಅನ್ನಿ, ಆದ್ರೆ ಆ ಮೇಸ್ಟ್ರಿಗೇನು ಅನ್ಬೇಡಿ. ಪಾಪ ಕಷ್ಟದಲ್ಲಿ ಸಹಾಯ ಮಾಡಿದಾರೆ, ಅವ್ರು ನಮಗ್ ದೇವ್ರ ಸಮಾನ. ಅವನು ಚಿಲ್ಲರೆ ಕಾಸು 2,000 ಕೊಟ್ಟಿದ್ದಕ್ಕೆ ಅವನ್ ದೇವ್ರ ಆಗೋದ್ನಾ? ಇಷ್ಟು ವರ್ಷದಿಂದ ನಿನ್ಗ ಅನ್ನ ಹಾಕಿ ಬಟ್ಟೆ ತೆಕ್ಕೊಟ್ಟು ಕೈಗೆ 4 ಮಕ್ಕಳನ್ನು ಕೊಟ್ಟಿದ್ದೀನಲ್ಲ, ನಾನ್ ಯಾರು? ಹೊರ್ಕಿನ ಪೇಪರ್ ಆಯೋನ? ಇವೆಲ್ಲ ನನ್ನ ಹತ್ರ ಇಟ್ಕೋಬೇಡ, ಒಂದು ಕಾಲ್ನ ಸಪರೇಟ್ ಮಾಡ್ಬಿಡ್ತೀನಿ. ಏನ್ ಹಂಗೆ ನುನಿದ್ಯಾ? 2 ಕಾಲ್ನು ಕತ್ತರಿಸ್ಬಿಡ್ತೀನಿ.